Today we'll see what are connected graphs, disconnected graphs and components. This is the definition. A graph G is said to be connected if there is at least one path between every pair of vertices in G. ಅಂದರೆ ಯಾವಾಗ ನಾವೊಂದು ಗ್ರಾಫನ್ನು ಕನೆಕ್ಟೆಡ್ ಅಂತ ಹೇಳ್ತೇವೆ ಅಂದರೆ ಅದರ ಎಲ್ಲ ವರ್ಟಿಸಸ್ಗೆ ನಾನು ಒಂದು ಪಾತನ್ನು ಎಲ್ಲ ವರ್ಟಿಸಸ್ನ ಮೂಲಕ ಹಾದು ಹೋಗುವಂಥ ಒಂದು ಪಾತನ್ನು ಎಳೆಯಲಿಕ್ಕೆ ಆದರೆ ನನಗೆ ಆ ಗ್ರಾಫನ್ನು ಕನೆಕ್ಟೆಡ್ ಅಂತ ಹೇಳ್ತೇನೆ. ಅದರ್ವೈಸ್ ಇಟ್ ಈಸ್ ಡಿಸ್ಕನೆಕ್ಟೆಡ್. ಈಗ ಇಲ್ಲಿ ನೋಡಿ ಎಕ್ಸಾಂಪಲಲ್ಲಿ ಇದು ಕನೆಕ್ಟೆಡ್ ಗ್ರಾಫ್. ನೋಡಿ ಎಲ್ಲ ವರ್ಟಿಸಸ್ ಮೂಲಕ ಹೋಗುವಂಥ ಪಾತನ್ನು ಎಳಿಬೋದಲ್ವ ನಾನು. ಪಾತ್ ಅಂದರೆ ಏನು? ಒಂದು ವಾಕ್, ಅಲ್ಲಿ ಎಡ್ಜ್ ರಿಪೀಟ್ ಆಗಬಾರ್ದು. ನಾನು ಹೋಗುವಾಗ ಒಂದು ದಾರಿಯಲ್ಲಿ ಹೋಗುವಾಗ ಅಲ್ಲಿ ಎಡ್ಜ್ ರಿಪೀಟ್ ಆಗಬಾರ್ದು, ವರ್ಟಿಸಸ್ ಕೂಡ ರಿಪೀಟ್ ಆಗಬಾರ್ದು. ಅದನ್ನು ಪಾತ್ ಅಂತ ಹೇಳ್ತೇವೆ. ಅಂಥ ಪಾತನ್ನು ಎಲ್ಲ ವರ್ಟಿಸಸ್ನ ಮೂಲಕ ಹಾದು ಹೋಗಲಿಕ್ಕೆ ಆಗುವಂಥ ಪಾತನ್ನು ಎಳಿಲಿಕ್ಕೆ ಆದರೆ ಆ ಗ್ರಾಫನ್ನು ಕನೆಕ್ಟೆಡ್ ಅಂತ ಹೇಳ್ತೇವೆ. ಇಲ್ಲಿ ನೋಡಿ ಇಲ್ಲಿ ಇದು ಫುಲ್ ಒಂದು ಗ್ರಾಫ್ ಅಂತ ಹೇಳಿದರೆ ಖಾಲಿ ಒಂದೇ ಹೀಗಿರುವಂಥದ್ದಲ್ಲ, ಇದು ಕೂಡ ಒಂದು ಗ್ರಾಫ್. ಮೇ ಬಿ ನೇಮಿಂಗ್ ಬೇರೆ ಬೇರೆ ಮಾಡಿದರೆ ಇದು ಗ್ರಾಫ್ ಜಿ, ಇದು ಗ್ರಾಫ್ G2 ಅಂತ ಹೇಳಿದರೆ ಅದು ಬೇರೆ ಬೇರೆ ಗ್ರಾಫ್ ಆಗ್ತದೆ. ಬಟ್ ಇಲ್ಲಿ ಇದು ಒಂದೇ ಗ್ರಾಫ್. ಆದರೆ ನನಗೆ ನೋಡಿ ಇಷ್ಟೇ ಪಾತ್ ಹಾಕ್ಬೋದು. ಇಲ್ಲಿನ ವರ್ಟಿಸಸ್ಗೆ ಕನೆಕ್ಟ್ ಮಾಡುವ ಹಾಗೆ ನನಗೆ ಪಾತ್ ಜಾಯಿನ್ ಆಗೋದಿಲ್ಲ, ಯಾಕಂದರೆ ಅದು ಕನೆಕ್ಟ್ ಆಗಲಿಲ್ಲ. ನೋಡಿ ಅಲ್ಲಿಂದ ಇಲ್ಲಿಗೆ ಯಾವುದೇ ಎಡ್ಜ್ ಕೂಡ ಕನೆಕ್ಟ್ ಆಗಲಿಲ್ಲ. ಹಾಗಾಗಿ ಎಲ್ಲ ವರ್ಟಿಸಸ್ನ ಮೂಲಕ, ಇಲ್ಲಿರುವ ಎಲ್ಲ ವರ್ಟಿಸಸ್ನ ಮೂಲಕ ಹಾದು ಹೋಗುವ ಹಾಗೆ ನನಗೆ ಪಾತ್ ಎಳಿಲಿಕ್ಕೆ ಆಗೋದಿಲ್ಲ. ಹಾಗಾಗಿ ದಿಸ್ ಗ್ರಾಫ್ ಈಸ್ ಡಿಸ್ಕನೆಕ್ಟೆಡ್. ಈ ಗ್ರಾಫ್ ಡಿಸ್ಕನೆಕ್ಟೆಡ್. ಅರ್ಥ ಆಯ್ತು ಅಂದ್ಕೊಂಡಿದ್ದೇನೆ. ನೋಡುವಾಗಲೇ ಗೊತ್ತಾಗ್ತದೆ ಕನೆಕ್ಟೆಡ್ ಯಾವುದು, ಡಿಸ್ಕನೆಕ್ಟೆಡ್. ಹೀಗಿದ್ರೆ ಕನೆಕ್ಟೆಡ್, ಹೀಗಿದ್ರೆ ಡಿಸ್ಕನೆಕ್ಟೆಡ್. ನೋಡುವಾಗಲೇ ಗೊತ್ತಾಗ್ತದಲ್ವಾ. ಒಂದು ಎಡ್ಜ್ ಅಲ್ಲಿ ಜಾಯಿನ್ ಆಗದಿದ್ರೆ ಯಾವುದಾದ್ರೂ ವರ್ಟಿಸಸ್ಗೆ ಅದನ್ನು ಡಿಸ್ಕನೆಕ್ಟೆಡ್ ಅಂತ ಹೇಳ್ತೇವೆ. Disconnected graph consists of two or more connected graph. See here. Disconnected graph consists of two or more connected graph. ಇಲ್ಲಿ ನೋಡಿ ಡಿಸ್ಕನೆಕ್ಟೆಡ್ ಗ್ರಾಫ್ ಅಲ್ಲಿ ಇದು ಒಂದು ಕನೆಕ್ಟೆಡ್ ಗ್ರಾಫ್ ಅಲ್ವಾ, ಇದು ಕನೆಕ್ಟೆಡ್ ಅಂದರೆ ಇಲ್ಲಿನ ಎಲ್ಲ ವರ್ಟಿಸಸ್ಗೆ ಮೂಲಕ ಹಾದು ಹೋಗುವಾಗ ನಾವು ಪಾತ್ ಎಳಿಬೋದು. ಇಲ್ಲಿ ಕೂಡ ಹಾಗೆಯೇ ಅಲ್ವಾ, ಪಾತ್ ಎಳಿಬೋದು. ಡಿಸ್ಕನೆಕ್ಟೆಡ್ ಗ್ರಾಫ್ ಕನ್ಸಿಸ್ಟ್ ಆಫ್ two or more connected graph. These connected subgraphs, ಈ ಕನೆಕ್ಟ್ ಆಗಿರುವಂಥ ಸಬ್ ಗ್ರಾಫ್. ಇದೊಂದು ಗ್ರಾಫ್ ಆದರೆ ಇದು ಫುಲ್ ಗ್ರಾಫ್ ಅಲ್ವಾ, ಇದೆಲ್ಲ ಸಬ್ ಗ್ರಾಫ್ ಆಗ್ತದೆ ಈ ಗ್ರಾಫ್ ಇದ್ದು. ದ ಕನೆಕ್ಟೆಡ್ ಸಬ್ ಗ್ರಾಫ್ ಆಫ್ ಅ ಡಿಸ್ಕನೆಕ್ಟೆಡ್ ಗ್ರಾಫ್. ಈ ಡಿಸ್ಕನೆಕ್ಟೆಡ್ ಗ್ರಾಫಿನ ಕನೆಕ್ಟ್ ಆದ ಸಬ್ ಗ್ರಾಫ್ಗಳಿದೆಲ್ಲ ಅದನ್ನು ಕಾಂಪೊನೆಂಟ್ಸ್ ಅಂತ ಕರೀತಾರೆ. ಇನ್ ದಿಸ್ ಎಕ್ಸಾಂಪಲ್ ಹೌ ಮೆನಿ ಕಾಂಪೊನೆಂಟ್ಸ್ ಆರ್ ದೇರ್? ದೇರ್ ಆರ್ two components. ಎರಡು ಕಾಂಪೊನೆಂಟ್ ಇದೆ ಇಲ್ಲಿ. Now we will see the theorem related to this. First theorem, a graph G is disconnected if and only if its vertices ಇದು set can be partitioned into two non-empty disjoint subsets V1 and V2 such that there exists no edge in G whose one end vertex in subset V1 and other in subset V2. ಅಂದರೆ ಈಗ G ಡಿಸ್ಕನೆಕ್ಟೆಡ್ ಆದರೆ ನಾನು ಏನು ಪ್ರೂವ್ ಮಾಡಬೇಕು? ದೇರ್ ಎಕ್ಸಿಸ್ಟ್ ಒನ್ ಸೆಟ್, ಅಂದರೆ ಸೆಟ್ ಯಾವುದು? ವಿ ಇರ್ತದಲ್ವಾ. ಈ ಜಿನಲ್ಲಿರುವ ಎಲ್ಲ ವರ್ಟೆಕ್ಸಸ್ ಇದು ಕಲೆಕ್ಷನ್ ವಿ ಇರ್ತದಲ್ಲ, ಆ ವಿಯನ್ನು ನಾನು ಎರಡು ಪಾರ್ಟಿಷನ್ ಮಾಡ್ಬೋದು, V1 ಮತ್ತು V2. ಹೇಗೆ ಪಾರ್ಟಿಷನ್ ಮಾಡಬಹುದಂದರೆ ಅಲ್ಲಿ ಇಲ್ಲಿ ಒಂದು ಎಡ್ಜ್ ಇಲ್ಲ, ಇಲ್ಲೊಂದು ಎಂಡ್ ವರ್ಟಿಸಸ್, ಇಲ್ಲೊಂದು ಎಂಡ್ ವರ್ಟಿಸಸ್ ಇರುವಂಥ ಯಾವುದೇ ಎಡ್ಜ್ ಇರಬಾರ್ದು ಅಂತ. ಇರದ ಹಾಗೆ ನನಗೆ ಆ ವಿಯನ್ನು ಪಾರ್ಟಿಷನ್ ಮಾಡ್ಬೋದು. ಜಿ ಡಿಸ್ಕನೆಕ್ಟೆಡ್ ಆಗಿದ್ದರೆ ವರ್ಟಿಸಸ್ ಇದು ಸೆಟ್ಟನ್ನು ನಾನು V1 ಮತ್ತು V2 ಆಗಿ ಪಾರ್ಟಿಷನ್ ಮಾಡ್ಬೋದು. ಹೇಗಂದರೆ ಯಾವುದೇ ಎಡ್ಜಿದ್ದು ಕೂಡ ಒಂದು ಎಂಡ್ ವರ್ಟಿಸಸ್ ಇಲ್ಲಿ ಮತ್ತು ಇನ್ನೊಂದು ಎಂಡ್ ವರ್ಟಿಸಸ್ ಇಲ್ಲಿ ಇರುವ ಹಾಗೆ, ನನಗೆ ಇಲ್ಲಿ ಇಲ್ಲದ ಹಾಗೆ ನಾನು ಪಾರ್ಟಿಷನ್ ಮಾಡಬಹುದು ಅಂತ. ಅಂದರೆ ಈ ಎರಡು ಸೆಟ್ಟನ್ನು ಕನೆಕ್ಟ್ ಮಾಡುವಂಥ ಯಾವುದೇ ಎಡ್ಜ್ ಇಲ್ಲದ ಹಾಗೆ ನಾನು ವಿಯನ್ನು ಪಾರ್ಟಿಷನ್ ಮಾಡ್ಬೋದು ಅಂತ
ತೋರಿಸಬೇಕು. ಹಾಗೆಯೇ ಅಂಥ ಪಾರ್ಟಿಷನ್ ಎಕ್ಸಿಸ್ಟ್ ಆಗಿದ್ದರೆ ಒಂದು ಗ್ರಾಫಲ್ಲಿ ಆ ಗ್ರಾಫ್ ಯಾವಾಗಲೂ ಡಿಸ್ಕನೆಕ್ಟೆಡ್ ಆಗಿದೆ ಅಂತ ನಾವು ಕಾನ್ವರ್ಸ್ ಆಗಿ ಪ್ರೂವ್ ಮಾಡಬೇಕು. ಡೈರೆಕ್ಟಾಗಿ ಏನು ಪ್ರೂವ್ ಮಾಡೋದು? ಜಿ ಅಂದರೆ ಡಿಸ್ಕನೆಕ್ಟೆಡ್ ಗ್ರಾಫ್ ತೆಕ್ಕೊಂಡು ಅಲ್ಲಿನ ವರ್ಟೆಕ್ಸ್ ಇದು ಸೆಟ್ಟನ್ನು ನಾನು ಎರಡು ನಾನ್ ಎಂಟಿ ಸೆಟ್ಟಾಗಿ ಪಾರ್ಟಿಷನ್ ಮಾಡ್ಬೋದು. ಹೇಗಂದರೆ ಯಾವುದೇ ಎಡ್ಜಿದ್ದು ಒಂದು ಎಂಡ್ ವರ್ಟೆಕ್ಸ್ V1 ಇರುವುದಿಲ್ಲ, ಇನ್ನೊಂದು ವರ್ಟೆಕ್ಸ್ V2 ಅಲ್ಲಿ ಇರದ ಹಾಗೆ ನಾನು ಪಾರ್ಟಿಷನ್ ಮಾಡ್ಬೋದು ಅಂತ. ಅಂದರೆ ಒಂದು ಎಂಡ್ ವರ್ಟೆಕ್ಸ್ V1 ಮತ್ತು ಇನ್ನೊಂದು ಎಂಡ್ ವರ್ಟೆಕ್ಸ್ V2 ಅಲ್ಲಿ ಇರುವಂತಹ ಯಾವುದೇ ಎಡ್ಜ್ ಎಕ್ಸಿಸ್ಟ್ ಆಗದ ಹಾಗೆ ನಾನು ಪಾರ್ಟಿಷನ್ ಮಾಡ್ಬೋದು ಅಂತ. ವಿಲ್ ಸಿ ದ್ಯಾಟ್. Let G is disconnected graph. Consider a vertex V in G. G ಒಂದು ಡಿಸ್ಕನೆಕ್ಟೆಡ್ ಗ್ರಾಫ್. V ಇಂದ ನಾನು ಸೆಟ್ ಆಫ್ ವರ್ಟೆಕ್ಸ್ V ಇಂದ ಅಂದರೆ G ಇಂದ ನಾನು ಒಂದು ವರ್ಟೆಕ್ಸ್ V ಅನ್ನು ತೆಗಿತೇನೆ. G ಅಲ್ಲಿ ತುಂಬ ವರ್ಟಿಸಸ್ ಇರ್ತದಲ್ವಾ, ಅಲ್ಲಿಂದ ಒಂದು ವರ್ಟೆಕ್ಸ್ V ಅನ್ನು ನಾನು ತೆಗೊಳ್ತೇನೆ. Let V1 be the set of all vertices that are joined by a paths to V. ಅಂದರೆ V1 ಯಾವುದಂದರೆ V1 ಅಂದರೆ ಒಂದು ಸೆಟ್, ಅದರಲ್ಲೆಲ್ಲ ವರ್ಟಿಸಸ್ ಇರ್ತದೆ. ಹೇಗಿರ್ತದೆ ವರ್ಟಿಸಸ್? ಈಗ ನನ್ನ ಗ್ರಾಫಲ್ಲಿ ಒಂದು ವರ್ಟಿಸಸ್ ಡಿಸ್ಕನೆಕ್ಟೆಡ್ ಅಲ್ವಾ, ಹೀಗಿರ್ತದೆ ಒಂದು ಗ್ರಾಫ್. ಇಲ್ಲಿಂದ ನಾನೊಂದು V ತೆಗೊಂಡು ಈ V1 ಅಲ್ಲಿ ಯಾವುದೆಲ್ಲ ವರ್ಟಿಸಸ್ ಬರ್ತದೆ, ಈ Vಗೆ ಕನೆಕ್ಟ್ ಆಗಿರುವಂಥ ಅಂದರೆ ವಿಗೆ ಈಗ ಪಾತ್ ಎಳೆದ್ರೆ ನಾನು V ಇಂದ ಎಳಿಬಹುದಾದಂಥ ಪಾತಲ್ಲಿ ಇದೊಂದು ಗ್ರಾಫ್ ಆಗಿದ್ರೆ ಇದೊಂದು ಗ್ರಾಫು, ಇದು ಡಿಸ್ಕನೆಕ್ಟೆಡ್ ಗ್ರಾಫ್ ಹೀಗಿರ್ತದೆ. ಇಲ್ಲೊಂದು ವರ್ಟೆಕ್ಸ್ V ಇರ್ತದೆ. ಈ V ಇಂದ ಸ್ಟಾರ್ಟ್ ಮಾಡಿ ನಾನು ಪಾತ್ ಎಳೆಯುವಾಗ ಕಂಪ್ಲೀಟ್ ಆಗಿ ನಾನು ಪಾತ್ ಎಷ್ಟು ವರ್ಟಿಸಸ್ ನನಗೆ ಆಗ್ತದೆ ಆ ಪಾತಲ್ಲಿ ಬರಲಿಕ್ಕೆ ಸಾಧ್ಯ ಉಂಟು ಆ ಎಲ್ಲ ವರ್ಟಿಸಸ್ ಇದು ಸೆಟ್ಟನ್ನು V1 ಅಂತ ತೆಗೊಳ್ತೇನೆ. V ಇಂದ ನಾನು ಹಾದು ಹೋಗುವಂಥ ಪಾತ್ ಎಲ್ಲದರಲ್ಲಿ ಕೂಡ ಈಗ ಒಂದು ಪಾತ್ ಎಳಿತೇನೆ. ಮ್ಯಾಕ್ಸಿಮಮ್ ಅಂದರೆ ಎಷ್ಟು ಆಗ್ತದೆ ನನಗೆ, ಎಷ್ಟು ವರ್ಟಿಸಸ್ ಅನ್ನು ರೀಚ್ ಆಗಲಿಕ್ಕೆ ಆಗ್ತದೆ ಹಾಗೆ ಇರುವಂತಹ ಪಾತ್ ಎಳಿತೇನೆ. ಆ ಎಲ್ಲ ವರ್ಟಿಸಸ್ ಮೂಲಕ ಆ ಪಾತ್ನ ಮೂಲಕ ಹೋಗುವಂಥ ಪಾತ್ನಲ್ಲಿ ಸಿಗುವಂಥ ವರ್ಟಿಸಸ್ ಇದೆಲ್ಲ ಕಲೆಕ್ಷನನ್ನು ನಾನು V1 ಅಂತ ತೆಗೊಳ್ತೇನೆ. ಕಲೆಕ್ಷನ್ ಎಂದು ಸೆಟ್ಟನ್ನು V1 ಅಂತ ತೆಗೊಳ್ತೇನೆ. ಈಗ ಇಲ್ಲೇ ನೋಡುವ ನಮ್ಮ ಎಕ್ಸಾಂಪಲಲ್ಲಿ ಇದನ್ನು V ಅಂತ ತೆಗೊಂಡ್ರೆ ಇಲ್ಲಿಂದ ಇಲ್ಲಿ ಡಿಸ್ಕನೆಕ್ಟೆಡ್ ಗ್ರಾಫಲ್ಲಿ ಅಲ್ವಾ, ಇಲ್ಲಿ ನೋಡಿ ಇಲ್ಲಿಂದ ಇದನ್ನು V ಅಂತ ತೆಗೊಳ್ತೇನೆ. ಎಷ್ಟು ವರ್ಟಿಸಸ್ ಬರ್ಬೋದು V1ನಲ್ಲಿ? ಈ ವರ್ಟಿಸಸ್, ಇದು ವರ್ಟಿಸಸ್ ಬರ್ಬೋದು, ಇದು ಬರ್ಬೋದು, ಇದು ಬರ್ಬೋದು, ಇದು ಬರ್ಬೋದು. ಇಷ್ಟೇ ಅಲ್ವಾ ಮ್ಯಾಕ್ಸಿಮಮ್ ಆಗಿ ಬರಲಿಕ್ಕೆ ಸಾಧ್ಯ ಇರುವಂಥದ್ದು. ಇದು ಎಲ್ಲ ಬರಲಿಕ್ಕೆ ಸಾಧ್ಯ ಉಂಟಾ? ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನನಗೆ ವಿನಿಂದ ಪಾತ್ ಎಳಿಲಿಕ್ಕೆ ಆಗುವುದಿಲ್ಲ, ಆ ವರ್ಟಿಸಸ್ಗೆ ಕನೆಕ್ಟ್ ಆಗಿಲ್ಲಲ್ಲ. ಹಾಗಾಗಿ ವಿನಿಂದ ಹಾದು ಹೋಗುವಂಥ ಪಾತಲ್ಲಿ ಎಷ್ಟು ವರ್ಟಿಸಸ್ ನನಗೆ ಸಿಗ್ತದೆ ಆ ವರ್ಟಿಸಸ್ ಇದೆಲ್ಲ ಕಲೆಕ್ಷನನ್ನು ನಾನು V1 ಅಂತ ತೆಗೊಳ್ತೇನೆ. ಸಿನ್ಸ್ G is disconnected V1 ಡಿಸ್ಕನೆಕ್ಟೆಡ್ ಅಂದರೆ ಏನು? ಡೆಫಿನೇಷನ್ here. A graph G is said to be connected if there is at least one path between every pair of vertices in G. ಅಂದರೆ ಎಲ್ಲ ವರ್ಟಿಸಸ್ಗೂ ಒಂದು ಪಾತ್ ಇರಬೇಕು, ಅಂತ ಕನೆಕ್ಟ್ ಆಗುವಂಥ ಒಂದು ಪಾತ್ ಇರಬೇಕು. ಇಲ್ಲದಿದ್ದರೆ ಡಿಸ್ಕನೆಕ್ಟೆಡ್. ಈಗ ಡಿಸ್ಕನೆಕ್ಟೆಡ್ ಗ್ರಾಫ್ ನಾವು ಕನ್ಸಿಡರ್ ಮಾಡಿದ್ದು. ಹಾಗಾಗಿ ಏನಾಗ್ತದೆ, ಎಲ್ಲ ವರ್ಟಿಸಸ್ ಅನ್ನು ಕನೆಕ್ಟ್ ಮಾಡುವಂತಹ G ಡಿಸ್ಕನೆಕ್ಟೆಡ್ ಆದ ಕಾರಣ ಎಲ್ಲ ವರ್ಟಿಸಸ್ ಅನ್ನು ಇನ್ಕ್ಲೂಡ್ ಮಾಡುವ ಹಾಗೆ ಪಾತ್ ಎಳೆಯಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ವರ್ಟಿಸಸ್ ಅನ್ನು ಇನ್ಕ್ಲೂಡ್ ಮಾಡುವ ಹಾಗೆ ಪಾತ್ ಎಳೆಯಲಿಕ್ಕೆ ಸಾಧ್ಯ ಆದರೆ ಅದು ಕನೆಕ್ಟೆಡ್ ಆಗ್ತದೆ. ಇದು ಡಿಸ್ಕನೆಕ್ಟೆಡ್ ಆದ ಕಾರಣ ಎಲ್ಲ ವರ್ಟಿಸಸ್ ಅನ್ನು ಇನ್ಕ್ಲೂಡ್ ಮಾಡುವ ಪಾತ್ ಎಳೆಯಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಇಲ್ಲಿ ನೋಡಿ V1 ಅಲ್ಲಿ Aಗೆ
ಎ ಒಟ್ಟಿಗೆ ಕನೆಕ್ಟ್ ಆಗುವಂಥ ಪಾತ್ನಿಂದ ಕನೆಕ್ಟ್ ಆದ ಎಲ್ಲ ವರ್ಟಿಸಸ್ ಇದ್ದು V1 ಅಲ್ಲಿ ಉಂಟು. ಡಿಸ್ಕನೆಕ್ಟೆಡ್ ಆದ ಕಾರಣ ಹೇಗೆ ಕನೆಕ್ಟ್ ಆಗದ ಹಾಗೆ ಬೇರೆ ಸಹ ಇರ್ಬೋದಲ್ವ ವರ್ಟಿಸಸ್, ಆ ವರ್ಟಿಸಸ್ ಎಲ್ಲವನ್ನು ನಾನು V2 ಅಲ್ಲಿ ಹಾಕ್ತೇನೆ. V1 ಅಲ್ಲಿ ಯಾವುದು ಈ ವರ್ಟಿಸಸ್ ವಿಗೆ, ಈ ವರ್ಟಿಸಸ್ ವಿಗೆ ಕನೆಕ್ಟ್ ಪಾತಲ್ಲಿ ಕನೆಕ್ಟ್ ಆಗಿರುವ ಎಲ್ಲ ವರ್ಟಿಸಸ್. ಜಿ ಡಿಸ್ಕನೆಕ್ಟೆಡ್ ಆದ ಕಾರಣ ಅಲ್ಲಿ ಬೇರೆ ಅಟ್ಲೀಸ್ಟ್ ಒಂದಾದರೂ ವರ್ಟೆಕ್ಸ್ ಇರಬೇಕು ಈ ಎಗೆ ಯಾವುದೇ ಪಾತ್ನ ಮೂಲಕ ಕನೆಕ್ಟ್ ಆಗದೇ ಇರುವಂಥದ್ದು. ಅದನ್ನು V2 ಅಲ್ಲಿ ಹಾಕ್ತೇನೆ. ಆಗ ಏನಾಯಿತು, V1 ಅಲ್ಲಿ ವಿ ವೆಕ್ಟರ್ ವರ್ಟೆಕ್ಸ್ ಉಂಟು, V2 ಅಲ್ಲಿ ಕೂಡ ಒಂದು ವರ್ಟೆಕ್ಸ್ ಉಂಟು. ಹಾಗಾಗಿ V1 ಮತ್ತು V2 ನಾನ್ ಎಂಟಿ ಸೆಟ್ ಆಯ್ತಲ್ವಾ. ಈಗ ಏನು ಪ್ರೂವ್ ಮಾಡಬೇಕು, ಅಲ್ಲಿ ಎಡ್ಜ್ ಎಕ್ಸಿಸ್ಟ್ ಆಗಬಾರ್ದು ಅಂತ ಪ್ರೂವ್ ಮಾಡಬೇಕು. ಎಕ್ಸ್ಪ್ಲನೇಷನ್ ಕೊಡ್ತೇನೆ, ಬರ್ತದೆ, ಸಿಂಪಲ್ ಆಗಿ ಬರ್ತಿದ್ದೇನೆ, ನಿಮಗೆ ಅರ್ಥ ಆಗ್ಬೋದು. ರಿಮೈನಿಂಗ್ ವರ್ಟಿಸಸ್ ವಿಲ್ ಫಾರ್ಮ್ ದ ಸೆಟ್ ಟು V2 ವಿಚ್ ಇಸ್ ನಾನ್ ಎಂಟಿ. ಯಾಕಂದರೆ ಡಿಸ್ಕನೆಕ್ಟ್ ಆದ ಕಾರಣ ಹೇಗೆ ಕನೆಕ್ಟ್ ಆಗದೆ ಅಟ್ಲೀಸ್ಟ್ ಒಂದಾದರೂ ವರ್ಟೆಕ್ಸ್ ಇರ್ತದೆ. ನೋ ವರ್ಟೆಕ್ಸ್ ಆಫ್ V1 ಇಸ್ ಜಾಯಿಂಟ್ ಟು ಎನಿ ವರ್ಟೆಕ್ಸ್ ಆಫ್ V2 ಬೈ ಅನ್ ಎಡ್ಜ್. ಡಿಸ್ಕನೆಕ್ಟೆಡ್ ಆದರೆ ಏನಾಗ್ತದೆ, ಇಲ್ಲಿದ್ದು ಎಲ್ಲ ಸೆಟ್ V1, ಇಲ್ಲಿದ್ದೆಲ್ಲ ವೆಕ್ಟರ್ ವರ್ಟೆಕ್ಸ್ ಸೆಟ್ V2. ಇಲ್ಲಿ ಏನಾದರೂ ಕನೆಕ್ಷನ್ ಉಂಟಾ, ಎಡ್ಜ್ ಕನೆಕ್ಟ್ ಆಗಿದಾ, ಇಲ್ಲಲ್ವಾ. ಡಿಸ್ಕನೆಕ್ಟ್ ಆದ ಕಾರಣ ನೋಡಿ, ಡಿಸ್ಕನೆಕ್ಟ್ ಗ್ರಾಫಲ್ಲಿ ಯಾವುದಾದ್ರೂ ಎಡ್ಜ್ ಕನೆಕ್ಟ್ ಆಗಿ ಉಂಟಾ, ಇಲ್ಲ. ಅದನ್ನೇ ಇಲ್ಲಿ ಹೇಳಿದ್ದು. ನೋ ವರ್ಟೆಕ್ಸ್ ಆಫ್ V1 ಇಸ್ ಜಾಯಿಂಟ್ ಟು ಎನಿ ವರ್ಟೆಕ್ಸ್ ಆಫ್ V2. ಹಾಗಂದ್ರೆ ಏನು ಅಂದರೆ ಯಾವುದೇ ಎಡ್ಜ್ ಕೂಡ ಎಕ್ಸಿಸ್ಟ್ ಆಗೋದಿಲ್ಲ, ಅದರ ಒಂದೇ ಎಂಡ್ ವರ್ಟೆಕ್ಸ್ V1 ಅಲ್ಲಿ ಮತ್ತು ಇನ್ನೊಂದು ಎಂಡ್ ವರ್ಟೆಕ್ಸ್ V2 ಅಲ್ಲಿರುವಂಥದ್ದು. ಹಾಗಾದರೆ ನಮಗೆ ಬೇಕಾದ ಪಾರ್ಟಿಷನ್ ಎಕ್ಸಿಸ್ಟ್ ಆಯಿತು. ಯಾವುದೆಲ್ಲ ಪಾರ್ಟಿಷನ್ಸ್, V1 ಮತ್ತು V2. ನೆಕ್ಸ್ಟ್ ಕಾನ್ವರ್ಸ್ ಪ್ರೂವ್ ಮಾಡುವ. ಅಂತಹ ಪಾರ್ಟಿಷನ್ ಎಕ್ಸಿಸ್ಟ್ ಆದರೆ, ಇಲ್ಲಿ ಕೊಟ್ಟಿರುವಂಥ ಪಾರ್ಟಿಷನ್ ಎಕ್ಸಿಸ್ಟ್ ಆಯಿತು, ನಾವೇನು ಪ್ರೂವ್ ಮಾಡಬೇಕು, ಆ ಕೊಟ್ಟ ಗ್ರಾಫೇ ಒಂದು ಗ್ರಾಫ್ ಕೊಟ್ಟಿದ್ದಾರೆ, ಆ ಗ್ರಾಫಲ್ಲಿ ಇಲ್ಲಿ ಬರಲಿಲ್ಲ ನೋಡಿ, GB ಗ್ರಾಫ್ ಅಂತ ಬರೆಯಿರಿ ನೀವು ಬೇಕಿದ್ರೆ. ಆ ಗ್ರಾಫಲ್ಲಿ ಈ ಪಾರ್ಟಿಷನ್ ಎಕ್ಸಿಸ್ಟ್ ಆಗ್ತದೆ. ನಾವೇನು ಪ್ರೂವ್ ಮಾಡಬೇಕು, G is a disconnected graph. We have to prove that G is disconnected. ಯಾವಾಗ ಡಿಸ್ಕನೆಕ್ಟ್ ಆಗ್ತದೆ G? ಅಲ್ಲಿ ಎಲ್ಲ ವರ್ಟಿಸಸ್ ಅನ್ನು ಇನ್ಕ್ಲೂಡ್ ಮಾಡುವ ಪಾತ್ ಎಕ್ಸಿಸ್ಟ್ ಆಗದೇ ಇದ್ದರೆ, ಅಂತ ಪಾತ್ ಎಕ್ಸಿಸ್ಟ್ ಆಗೋದಿಲ್ಲ ಅಂತ ನಾವು ಪ್ರೂವ್ ಮಾಡುವ. ಕನ್ಸಿಡರ್ 2 ಆರ್ಬಿಟರಿ ವರ್ಟಿಸಸ್ VI ಫ್ರಮ್ V1 ಆ್ಯಂಡ್ VJ ಫ್ರಮ್ V2. VI ಇಂದ ಒಂದು ವರ್ಟೆಕ್ಸ್, V1 ಇಂದ ಒಂದು ವರ್ಟೆಕ್ಸ್ VI ಮತ್ತು V2 ಇಂದ ಇನ್ನೊಂದು ವರ್ಟೆಕ್ಸ್ VJ ಅನ್ನು ತೆಗೆದುಕೊಳ್ತೇನೆ. ನೋ ಪಾತ್ ಕ್ಯಾನ್ ಎಕ್ಸಿಸ್ಟ್ ಬಿಟ್ವೀನ್ VI ಆ್ಯಂಡ್ VJ. ಪಾತ್ ಎಕ್ಸಿಸ್ಟ್ ಆಗಲಿಕ್ಕೆ ಸಾಧ್ಯ ಉಂಟಾ? VI ಇಂದ ಒಂದು ವರ್ಟೆಕ್ಸ್ ತಗೊಂಡೆ, V1 ಇಂದ ಒಂದು ವರ್ಟೆಕ್ಸ್, V2 ಇಂದ ಒಂದು ವರ್ಟೆಕ್ಸ್. ಇಲ್ಲಿ ಪಾತ್ ಎಕ್ಸಿಸ್ಟ್ ಆಗಲಿಕ್ಕೆ ಸಾಧ್ಯ ಉಂಟಾ? ಪಾತ್ ಎಕ್ಸಿಸ್ಟ್ ಆದರೆ ಏನಾಗ್ಬೋದು? ಪಾತ್ ಎಕ್ಸಿಸ್ಟ್ ಆಗೋದಂದರೆ ಅಲ್ಲೊಂದು ಎಡ್ಜ್ ಇರಬೇಕಲ್ವಾ. ಇಲ್ಲಿ ಹೇಗೆ ಪಾತ್ ಬರ್ತದೆ? ಇಲ್ಲಿನ ಒಂದು ವರ್ಟೆಕ್ಸ್ ಮತ್ತು ಇಲ್ಲಿನ ಒಂದು ವರ್ಟೆಕ್ಸ್ ಇಂದ ಒಂದು ಎಡ್ಜ್ ಫಾರ್ಮ್ ಆಗಬೇಕು. ಎಡ್ಜ್ ಫಾರ್ಮ್ ಆಗ್ಬೋದಾ? ಇಲ್ಲಿಂದ ಒಂದು ವರ್ಟೆಕ್ಸಿಂದ ಇಲ್ಲಿಂದ ಒಂದು ವರ್ಟೆಕ್ಸಿಂದ ಎಡ್ಜ್ ಫಾರ್ಮ್ ಆದರೆ ಮಾತ್ರ VI ಮತ್ತು VJ ನಡುವೆ ಪಾತ್ ಎಕ್ಸಿಸ್ಟ್ ಆಗಲಿಕ್ಕೆ ಸಾಧ್ಯ ಅಲ್ವಾ. ಹಾಗೆ ಪಾತ್ ಎಡ್ಜ್ ಎಕ್ಸಿಸ್ಟ್ ಆಗ್ತದೆ? ಇಲ್ಲ. ನಮ್ಮ ಪಾರ್ಟಿಷನ್ ಹಾಗೆ ಉಂಟು, ಯಾವುದೇ ಒಂದು ಎಡ್ಜ್ ಇದ್ದು ಕೂಡ ಒಂದು ಎಂಡ್ ವರ್ಟೆಕ್ಸ್ V1 ಅಲ್ಲಿ ಇನ್ನೊಂದು ಎಂಡ್ ವರ್ಟೆಕ್ಸ್ V2 ಅಲ್ಲಿ ಇರುವುದಿಲ್ಲ ಅಂತ. ಹಾಗಾಗಿ VI ಮತ್ತು VJ ನಡುವೆ ಯಾವುದೇ ಪಾತ್ ಇರುವುದಿಲ್ಲ. ಪಾತ್ ಇರೋದಿದ್ರೆ ಏನು ಹೇಳ್ಬೋದು? V1 ಮತ್ತು V2 ಆರ್ ಡಿಸ್ಕನೆಕ್ಟೆಡ್ ಅಲ್ವಾ, ಡಿಸ್ಕನೆಕ್ಟೆಡ್ ಕಾಂಪೊನೆಂಟ್ಸ್. ದೇರ್ಫೋರ್ V1 ಮತ್ತು V2 ಡಿಸ್ಕನೆಕ್ಟೆಡ್ ಆದರೆ ಗ್ರಾಫೇ ಡಿಸ್ಕನೆಕ್ಟೆಡ್ ಗ್ರಾಫ್ ಅಲ್ವಾ. ಅರ್ಥ ಆಯ್ತು ಅಂದ್ಕೊಂಡಿದ್ದೇನೆ. ಒಂದ್ಸಲ ಓದಿ ನೀವು ಥಿಯರಮ್ 2 ಸಲ, ಅರ್ಥ ಆಗ್ತದೆ, ಇಲ್ಲಾಂದರೆ ಕೇಳಿ. ನೆಕ್ಸ್ಟ್ ಥಿಯರಮ್. ಇಫ್ ಅ ಗ್ರಾಫ್ ಹ್ಯಾಸ್ ಎಕ್ಸಾಕ್ಟ್ಲಿ 2 vertices ಆಫ್ ಆಡ್ ಡಿಗ್ರಿ, there must be a path joining these 2 vertices. If a graph has exactly 2 vertices of odd degree, ಒಂದು ಗ್ರಾಫಲ್ಲಿ ಎರಡೇ ಆಡ್ ಡಿಗ್ರಿ ಇರುವಂಥ ವರ್ಟಿಸಸ್ ಇದ್ದರೆ, there must be a path joining these 2 vertices. ಅಂದರೆ
ಆ ಎರಡು ವರ್ಟಿಸಸ್ನ ಜಾಯಿನ್ ಮಾಡುವ ಹಾಗೆ ಒಂದು ಪಾತ್ ಇರಲೇಬೇಕು ಅಂತ ನಾವು ಪ್ರೂವ್ ಮಾಡಬೇಕು. ಗ್ರಾಫ್ ಯಾವುದೇ ಇರ್ಬೋದು, ಕನೆಕ್ಟೆಡ್, ಡಿಸ್ಕನೆಕ್ಟೆಡ್, ಯಾವುದರಲ್ಲಿ ಕೂಡ. ಲೆಟ್ ಜಿ ಬಿ ಅ ಗ್ರಾಫ್ ವಿತ್ all even vertices except two vertices v1 and v2 which are odd. ಅಲ್ಲಿ ಹೇಳಿದಾರಲ್ಲ 2 odd vertices ಅಂತ. ಒಂದು ಜಿ, ಬಾಕಿದೆಲ್ಲ ಇವನ್ ವರ್ಟಿಸಸ್, v1 ಮತ್ತು v2 ಮಾತ್ರ ಆಡ್ ವರ್ಟಿಸಸ್. ಸಪೋಸ್ ಜಿ ಕನೆಕ್ಟೆಡ್ ಆಗಿದ್ರೆ ಏನಾಗ್ತದೆ? ಕನೆಕ್ಟೆಡ್ ಆಗಿದ್ರೆ ಎಲ್ಲ ವರ್ಟಿಸಸ್ನ ನಡುವೆ ಪಾತ್ ಇರ್ತದಲ್ವಾ, ಹಾಗೆ v1 ಮತ್ತು v2 ಕನೆಕ್ಟ್ ಮಾಡುವ ಹಾಗೆ ಕೂಡ ಪಾತ್ ಇರ್ತದೆ, ಇಲ್ಲಿ ಹೇಳಿದ್ದೇನೆ. ದೆನ್ v1 and v2 have a path joining them. ಸಪೋಸ್ ಜಿ ಡಿಸ್ಕನೆಕ್ಟೆಡ್ ಆದರೆ ಏನಾಗ್ತದೆ? ಡಿಸ್ಕನೆಕ್ಟೆಡ್ ಆದರೆ ಕಾಂಪೊನೆಂಟ್ಸ್ ಬರ್ತದಲ್ವಾ, ತುಂಬ ಕಾಂಪೊನೆಂಟ್ಸ್ ಬರ್ಬೋದು, ಎಷ್ಟು ಅಂತ ನನಗೆ ಗೊತ್ತಿಲ್ಲ. ವಿ ನೋ ದ್ಯಾಟ್ ಇದು ಕಾಂಪೊನೆಂಟ್ಸ್ ಆದರೂ ಇದರಲ್ಲಿರುವಂಥದ್ದೆಲ್ಲ ಸಬ್ ಗ್ರಾಫ್ಸ್ ಅಲ್ವಾ, ಪ್ರತಿಯೊಂದು ಕೂಡ ಒಂದು ಕಾಂಪೊನೆಂಟ್ ಕನೆಕ್ಟೆಡ್ ಗ್ರಾಫ್ಸ್ ಅಲ್ವಾ. ಈ ಜಿ ಡಿಸ್ಕನೆಕ್ಟೆಡ್ ಆದರೂ ಅದರಲ್ಲಿರುವ ಕಾಂಪೊನೆಂಟ್ಸ್ ಎಲ್ಲ ಕನೆಕ್ಟೆಡ್ ಗ್ರಾಫ್ಸ್, ಅದರೊಳಗಿನ ಕಾಂಪೊನೆಂಟ್ಸ್ ಎಲ್ಲ ಕನೆಕ್ಟೆಡ್ ಸಬ್ ಗ್ರಾಫ್ಸ್ ಅಂತ ಇಟ್ಕೊಳ್ಳುವ. ವಿ ನೋ ದ್ಯಾಟ್ ಹಿಯರ್ ನಂಬರ್ ಆಫ್ ವರ್ಟಿಸಸ್ ಆಫ್ ಆಡ್ ಡಿಗ್ರಿ ಇನ್ ಅ ಗ್ರಾಫ್ ಈಸ್ ಆಲ್ವೇಸ್ ಇವನ್. ನಮಗೆ ಗೊತ್ತುಂಟು ಒಂದು ಗ್ರಾಫಲ್ಲಿ ಆಡ್ ಡಿಗ್ರಿ ಬರುವಂಥ ವರ್ಟಿಸಸ್ ಯಾವಾಗಲೂ ಇವನ್ ನಂಬರಲ್ಲಿ ಇರ್ತದೆ. ನಾವು ಒಂದು ಥಿಯರಮನ್ನು ಪ್ರೂವ್ ಮಾಡಿದ್ದೇವೆ, ಆಡ್ ಡಿಗ್ರಿ ಬರುವಂತಹ ವರ್ಟಿಸಸ್ ಯಾವಾಗಲೂ ಇವನ್ ನಂಬರಲ್ಲಿ ಇರ್ತದೆ. ಅಂದರೆ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ? ಆಡ್ ಡಿಗ್ರಿ ಬರುವಂಥದ್ದು 2, ಇವನ್ ಅಲ್ವಾ ಅದು. ನಾನು v1 ಅನ್ನು ಇಲ್ಲಿ, v2 ಅನ್ನು ಇಲ್ಲಿ ಹಾಕ್ಲಿಕ್ಕೆ ಆಗ್ತದಾ? ಬೇರೆ ಬೇರೆದ್ರಲ್ಲಿ ಹಾಕ್ಬೋದು. ಬೇರೆ ಬೇರೆದ್ರಲ್ಲಿ ಹಾಕಿದರೆ ಏನಾಗ್ತದೆ? ಬಾಕಿದೆಲ್ಲ ಡಿಸ್ಕನೆಕ್ಟೆಡ್ ಆಗಿದ್ರು ಬಾಕಿ ಎಲ್ಲ ವರ್ಟಿಸಸ್ ಇದ್ದು ಡಿಗ್ರಿ ಏನು ಇವನ್ ಅಲ್ವಾ. v1 ಮತ್ತು v2 ಇದು ಮಾತ್ರ ಆಡ್. ಈಗ v1 ಅನ್ನು ಇಲ್ಲಿ ಹಾಕಿದೆ, v2 ಅನ್ನು ಇಲ್ಲಿ ಹಾಕಿದೆ. v1 ಇಲ್ಲಿ ನೋಡಿ, ಬಾಕಿದೆಲ್ಲ ವರ್ಟಿಸಸ್ ಇದ್ದು ಡಿಗ್ರಿ ಇವನ್, v1 ಇದು ಮಾತ್ರ ಆಡ್. ಇದೊಂದು ಕನೆಕ್ಟೆಡ್ ಗ್ರಾಫ್ ಅಲ್ವಾ, ಸಬ್ ಗ್ರಾಫ್ ಆಗ್ತದೆ. ಅದು ಕೂಡ ಗ್ರಾಫ್ ಇದ್ದು ಕ್ಯಾರೆಕ್ಟರ್ ಫಾರ್ಮ್ ಮಾಡ್ತದೆ. ಹಾಗಾದರೆ ಇಲ್ಲಿ ಈ ಗ್ರಾಫಲ್ಲಿ ನೋಡಿ, ಈ ಗ್ರಾಫಲ್ಲಿ ಒಂದು ಆಡ್ ಡಿಗ್ರಿ ಇರೋದು, ಒಂದು ಆಡ್ ಡಿಗ್ರಿ ಇದು. ಅದೇನಾಯಿತು? ಆಡ್ ಡಿಗ್ರಿ ಇರುವಂಥ ವರ್ಟಿಸಸ್ ಆಡ್ ನಂಬರ್ ಆಯಿತು. ಅದು ನಮ್ಮ ಈ ಥಿಯರಮಿಗೆ ಕಾಂಟ್ರಡಿಕ್ಷನ್ ಆಗ್ತದೆ ಅಲ್ವಾ. ಹಾಗಾಗಿ ಹೀಗೆ ಇರಲಿಕ್ಕೆ ಸಾಧ್ಯ ಇಲ್ಲ. ಎರಡು v1 ಮತ್ತು v2 ಕೂಡ ಯಾವುದಾದ್ರೂ ಒಂದು ಕಾಂಪೊನೆಂಟ್ ಒಳಗೆ ಇರಬೇಕು ಅಂತ. ಹಾಗಿದ್ರೆ ಮಾತ್ರ ನಮ್ಮ ಈ ಥಿಯರಮ್ನಿಂದ ನಾವು ಹೇಳೋದೇನೆಂದರೆ ಎರಡು ವರ್ಟಿಸಸ್ ಕೂಡ ಯಾವುದಾದ್ರೂ ಒಂದು ಕಾಂಪೊನೆಂಟ್ ಒಳಗೆ ಇರಬೇಕು, ಬೇರೆ ಬೇರೆ ಕಾಂಪೊನೆಂಟ್ನಲ್ಲಿ ಇರಬಾರ್ದು ಅಂತ. ಹಾಗೇನಾಗ್ತದೆ? ಒಂದೇ ಕಾಂಪೊನೆಂಟ್ನಲ್ಲಿದ್ದರೆ ಪಾತ್ ಎಕ್ಸಿಸ್ಟ್ ಆಗಿರ್ತದೆ ಅಲ್ವಾ, ಯಾಕಂದರೆ ಪ್ರತಿಯೊಂದು ಕಾಂಪೊನೆಂಟ್ ಕೂಡ ಕನೆಕ್ಟೆಡ್ ಗ್ರಾಫ್ ಆಗಿರ್ತದೆ. ಹಾಗಾಗಿ ಎರಡು ವರ್ಟಿಸಸ್ v1 ಮತ್ತು v ನಡುವೆ ಪಾತ್ ಎಕ್ಸಿಸ್ಟ್ ಆಗ್ತದೆ, ಅದೆರಡನ್ನು ಜಾಯಿನ್ ಮಾಡುವಂಥದ್ದು. ನೆಕ್ಸ್ಟ್ ಥಿಯರಮ್. A simple graph with n vertices and k components can have at most n minus k into n minus k plus 1 divided by 2 edges. ಏನು ಪ್ರೂವ್ ಮಾಡಬೇಕು? ಒಂದು ಸಿಂಪಲ್ ಗ್ರಾಫ್ ವಿತ್ n ವರ್ಟಿಸಸ್. ಒಂದು ಗ್ರಾಫ್ ಸಿಂಪಲ್ ಗ್ರಾಫ್ ಅಂದರೆ ಸೆಲ್ಫ್ ಲೂಪ್ ಮತ್ತು ಪ್ಯಾರಲಲ್ ಎಡ್ಜಸ್ ಇರಬಾರ್ದು. ಒಂದು ಸಿಂಪಲ್ ಗ್ರಾಫ್ ವಿತ್ n ವರ್ಟಿಸಸ್ ಮತ್ತು k ಕಾಂಪೊನೆಂಟ್ಸ್ ಇದ್ದಂಥದ್ದು, ಅದರಲ್ಲಿ ಇಷ್ಟು ಎಡ್ಜ್, ಮ್ಯಾಕ್ಸಿಮಮ್ ಆಗಿ ಇಷ್ಟು ಎಡ್ಜಸ್ ಇರ್ತದೆ ಅಂತ ನಾವು ಪ್ರೂವ್ ಮಾಡಬೇಕು. ಲೈಕ್ ಲೆಟ್ ಜಿ ಬಿ ಅ ಸಿಂಪಲ್ ಗ್ರಾಫ್ ವಿತ್ n ವರ್ಟಿಸಸ್ ಆ್ಯಂಡ್ k ಕಾಂಪೊನೆಂಟ್ಸ್. ಲೆಟ್ n1, n2, n3 ಅಪ್ ಟು nk ಬಿ ದ ನಂಬರ್ ಆಫ್ ವರ್ಟಿಸಸ್ ಇನ್ ಈಚ್ k ಕಾಂಪೊನೆಂಟ್. ಅಂದರೆ ಫಸ್ಟ್ ಇದು ಕಾಂಪೊನೆಂಟಲ್ಲಿ n1 ನಂಬರ್ ಆಫ್ ವರ್ಟಿಸಸ್ ಉಂಟು, ಎಷ್ಟು ಅಂತ ಗೊತ್ತಿಲ್ಲ. n1 ವ್ಯಾಲ್ಯೂ ಏನಾದರೂ 2, 3, 4, 5 ಎಷ್ಟು ಸೇರ್ಬೋದು. n2 ಕೆ ನೆಕ್ಸ್ಟ್ ಕಾಂಪೊನೆಂಟಲ್ಲಿ, ಸೆಕೆಂಡ್ ಕಾಂಪೊನೆಂಟಲ್ಲಿ n2 ಉಂಟು, ಥರ್ಡ್ ಕಾಂಪೊನೆಂಟಲ್ಲಿ n3 ನಂಬರ್ ಆಫ್. ಅದಕ್ಕೆ ನಂಬರಿಗೆ ನಾನು ನೇಮಿಂಗ್ ಕೊಟ್ಟದ್ದು, ಎಷ್ಟು ಸೇರ್ಬೋದು ಎಲ್ಲ 1, 2, 3. n1ಅಲ್ಲಿ ಅಂದರೆ 1 ಹಾಗೆಂತಿಲ್ಲ, n1 ಅಂದರೆ ಒಂದು ನಂಬರ್. n1 ನಂಬರ್ ಆಫ್ ಇದು ವರ್ಟಿಸಸ್ ಉಂಟು ಎಲ್ಲಿ? ಫಸ್ಟ್ ಕಾಂಪೊನೆಂಟಲ್ಲಿ. ಸೆಕೆಂಡ್ ಕಾಂಪೊನೆಂಟಲ್ಲಿ n2 ನಂಬರ್ ಆಫ್ ವರ್ಟಿಸಸ್ ಉಂಟು, ಥರ್ಡ್ ಕಾಂಪೊನೆಂಟಲ್ಲಿ n3 ನಂಬರ್, ಹಾಗೆ ಕೇತ್ ಕಾಂಪೊನೆಂಟಲ್ಲಿ nk ನಂಬರ್ ಆಫ್ ವರ್ಟಿಸಸ್ ಉಂಟು ಅಂತ ನಾನು ಎಸ್ಯೂಮ್ ಮಾಡ್ತೇನೆ. ಹಾಗಾದರೆ ಅದರ ಎಲ್ಲದರ ಟೋಟಲ್ ಎಷ್ಟಾಗ್ತದೆ?
ಕೆ ಕಾಂಪೊನೆಂಟ್ಸ್ ಇದ್ದರೂ ಎಲ್ಲ ವರ್ಟಿಸಸ್ ಇದ್ದು ಟೋಟಲ್ ಮಾಡುವಾಗ ನನಗೆ ಆ ಗ್ರಾಫ್ ಇದ್ದು ವರ್ಟಿಸಸ್ ಅಲ್ವಾ ಎನ್ ವರ್ಟಿಸಸ್ ಆಗಬೇಕು. n1 ಪ್ಲಸ್ n2 ಪ್ಲಸ್ ಎನ್ ಕೆ ಗಿವ್ಸ್ ಎನ್. ಇದನ್ನು ಸಮೇಷನನ್ನು ಹೇಗೆ ಬರಿಬೋದು? ಸಮೇಷನ್ ಐ ವೇರಿಸ್ ಫ್ರಮ್ 1 to k ಎನ್ ಐ ಈಕ್ವಲ್ ಟು ಎನ್ ಅಂತ ಬರಿಬೋದಲ್ಲ. ಇದನ್ನು ಸಮೇಷನಲ್ಲಿ ಬರೆದದ್ದು ನಾನು. ವಿ ನೋ ದ್ಯಾಟ್ ನಾವು ಪ್ರೀವಿಯಸ್ ಒಂದು ಥಿಯರಮ್ ಪ್ರೂವ್ ಮಾಡಿದ್ದೇವೆ. ಒಂದು ಸಿಂಪಲ್ ಗ್ರಾಫಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಡ್ಜಸ್ ಎಷ್ಟಿರ್ತದೆ? ಈಗ ಎನ್ ವರ್ಟಿಸಸ್ ಇರುವ ಒಂದು ಸಿಂಪಲ್ ಗ್ರಾಫಲ್ಲಿ ಮ್ಯಾಕ್ಸಿಮಮ್ ನಂಬರ್ ಎಷ್ಟು ವರ್ಟಿಸಸ್ ಇರ್ತದೆ ಅಂದರೆ ಎನ್ ಇಂಟು ಎನ್ ಮೈನಸ್ 1 ಡಿವೈಡ್ ಬೈ 2 ಅಂತ ನಾವು ಪ್ರೂವ್ ಮಾಡಿದ್ದೇವೆ. ಈಗ ಐತ್ ಕಾಂಪೊನೆಂಟಲ್ಲಿ ತೆಗೊಳ್ಳುವ. ಒಂದು ಕಾಂಪೊನೆಂಟ್ ಇಲ್ಲಿ ಫಸ್ಟ್ ಕಾಂಪೊನೆಂಟ್, ಸೆಕೆಂಡ್ ಕಾಂಪೊನೆಂಟ್, ಥರ್ಡ್ ಕಾಂಪೊನೆಂಟ್, ಹಾಗೆ ಐತ್ ಕಾಂಪೊನೆಂಟಲ್ಲಿ ಎಷ್ಟಾಗ್ತದೆ ಟೋಟಲ್ ನಂಬರ್ ಆಫ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಡ್ಜಸ್? ಐತ್ ಕಾಂಪೊನೆಂಟಲ್ಲಿ ಎಷ್ಟು ವರ್ಟಿಸಸ್ ಉಂಟು? ಎನ್ ಐ ನಂಬರ್ ಆಫ್ ವರ್ಟಿಸಸ್ ಉಂಟಲ್ವಾ? ಇಲ್ಲಿ ನೋಡಿ, ಫಸ್ಟ್ ಕಾಂಪೊನೆಂಟಲ್ಲಿ n1, ಸೆಕೆಂಡ್ ಕಾಂಪೊನೆಂಟಲ್ಲಿ n2, ಥರ್ಡಲ್ಲಿ n3, ಹಾಗೆ ಐತ್ ಕಾಂಪೊನೆಂಟಲ್ಲಿ ಎನ್ ಐ ನಂಬರ್ ಆಫ್ ವರ್ಟಿಸಸ್ ಉಂಟು. ಹಾಗಾದರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಡ್ಜಸ್ ಏನಾಗ್ತದೆ? ಎನ್ ಐ ಇಂಟು ಎನ್ ಐ ಮೈನಸ್ 1 ಡಿವೈಡ್ ಬೈ 2 ಆಗ್ತದೆ ಐತ್ ಕಾಂಪೊನೆಂಟಲ್ಲಿ. ಹಾಗಾದರೆ ಐತ್ ಕಾಂಪೊನೆಂಟಲ್ಲಿ ಇಷ್ಟಾದರೆ ನನಗೆ ಟೋಟಲ್ ಎಷ್ಟು ಎಡ್ಜಸ್ ಬರ್ಬೋದು ಅಂತ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಸಮ್ ಮಾಡೋದು. ಫಸ್ಟ್ ಕಾಂಪೊನೆಂಟಲ್ಲಿ ಎಷ್ಟು ಎಡ್ಜಸ್ ಬರ್ಬೋದು? ಮ್ಯಾಕ್ಸಿಮಮ್ n1 ಇಂಟು n1 ಮೈನಸ್ 1 ಡಿವೈಡ್ ಬೈ 2. ಸೆಕೆಂಡ್ ಕಾಂಪೊನೆಂಟಲ್ಲಿ n2, ಬೇಕಂದರೆ n2 ನಂಬರ್ ಆಫ್ ವರ್ಟಿಸಸ್ ಅಲ್ಲಲ್ಲಿ ಇರೋದು, n2 ಮೈನಸ್ 1 ಡಿವೈಡ್ ಬೈ 2. ಹಾಗೆ ಥರ್ಡ್ ಕಾಂಪೊನೆಂಟಲ್ಲಿ n3 ಇಂಟು n3 ಮೈನಸ್ 1. ಹಾಗೆ ಕೆ ಕಾಂಪೊನೆಂಟು. ಟೋಟಲ್ ಹೇಗೆ ಫೈಂಡ್ ಔಟ್ ಮಾಡೋದು? ಸಮೇಷನ್ ಅಲ್ವಾ? ಸಮ್ ಮಾಡಿದರೆ ಸಮೇಷನ್ ಐ ವೇರಿಸ್ ಫ್ರಮ್ 1 to k ಎನ್ ಐ ಇಂಟು ಎನ್ ಐ ಮೈನಸ್ 1 ಡಿವೈಡ್ ಬೈ 2. ನಾನು ಆ 1/2 ಅನ್ನು ಹೊರಗೆ ತೆಗ್ತೇನೆ. ಸಮೇಷನ್ ಹಾಕುವ. ಎನ್ ಐ ಅನ್ನು ನಾನು ಮಲ್ಟಿಪ್ಲೈ ಮಾಡ್ತೇನೆ. ಹಾಗೇನಾಗ್ತದೆ? ಎನ್ ಐ ಸ್ಕ್ವೇರ್ ಮೈನಸ್ ಎನ್ ಐ. ಈಗ ಸಮೇಷನನ್ನು ಸ್ಪ್ಲಿಟ್ ಮಾಡಿ. ಹಾಫ್ ಇಂಟು ಸಮೇಷನ್ ಇದಕ್ಕೆ ಮತ್ತು ಇದಕ್ಕೆ. ಇದು ಹಾಗೆ ಇಲ್ಲಿ ಬರಲಿಲ್ಲ ನಾನು, ನೋಡಿಕೊಳ್ಳಿ ಒಮ್ಮೆ. ಎನ್ ಐ ಸ್ಕ್ವೇರ್ ಉಂಟಲ್ಲಿ, ಮಿಸ್ ಆಯಿತು. ಎನ್ ಐ ಸ್ಕ್ವೇರ್ ಇಲ್ಲಿ ಬರಿಬೇಕು. ಈಗ ಹಾಫ್ ಇಂಟು ಸಮೇಷನ್ ಐ ವೇರಿಸ್ ಫ್ರಮ್ 1 to k ಎನ್ ಐ ಅಂದರೆ ಏನು? ಎಲ್ಲಿ ನೋಡಿ, ಎನ್ ಸಬ್ಸ್ಟಿಟ್ಯೂಟ್ ಮಾಡಿ. ಈಗ ಒಂದು ಸ್ಟ್ಯಾಂಡರ್ಡ್ ಇನ್ಇಕ್ವಾಲಿಟಿಯಲ್ಲಿ ಸಮೇಷನ್ ಐ ವೇರಿಸ್ ಫ್ರಮ್ 1 to k ಎನ್ ಐ ಸ್ಕ್ವೇರ್ ಅನ್ನು ನಾನು ಹೀಗೆ ಬರಿಬಹುದು. ಎನ್ ಸ್ಕ್ವೇರ್ ಮೈನಸ್ ಕೆ ಮೈನಸ್ 1 ಇಂಟು 2n ಮೈನಸ್ ಕೆ. ನಾನು ಇದನ್ನು ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೇನೆ ನಿಮಗೆ. ಇದು ನೆನಪಿಟ್ಕೊಳ್ಳಿ. ಸ್ಟ್ಯಾಂಡರ್ಡ್ ಇನ್ಇಕ್ವಾಲಿಟಿಯಲ್ಲಿ ಹೀಗೆ ಬರಿಬಹುದು. ಮತ್ತು ಎನ್ ಮೈನಸ್ ಎನ್ ಬೈ 2. ಆಮೇಲೆ ಮಲ್ಟಿಪ್ಲೈ ಮಾಡಿ, ಬ್ರ್ಯಾಕೆಟ್ ಓಪನ್ ಮಾಡಿ ಮಲ್ಟಿಪ್ಲೈ ಮಾಡಿ, ಸಿಂಪ್ಲಿಫೈ ಮಾಡಿ. ನಾನು ಇಲ್ಲಿಂದ ಕೂಡ ಹಾಫನ್ನು ಹೊರಗೆ ತೆಗೆದು ಒಟ್ಟಿಗೆ ಬರ್ತಿದ್ದೇನೆ. ಆಮೇಲೆ ಸಿಂಪ್ಲಿಫೈ ಮಾಡಿದಾಗ ಈ ಫಾರ್ಮಿಗೆ ಬರ್ತದೆ. ಇದೇನು? ಎನ್ ಸ್ಕ್ವೇರ್ ಮೈನಸ್ 2nk ಪ್ಲಸ್ ಕೆ ಸ್ಕ್ವೇರ್ ಅಂದರೆ ಎನ್ ಮೈನಸ್ ಕೆ ದ ಹೋಲ್ ಸ್ಕ್ವೇರ್ ಪ್ಲಸ್ ಎನ್ ಮೈನಸ್ ಕೆ. ಈ ಎರಡರಲ್ಲಿ ಎನ್ ಮೈನಸ್ ಕೆ ಕಾಮನ್ ಅಲ್ವಾ? ಹೊರಗೆ ತೆಗೆದು ಉಳಿಯುವುದೇನು? ಇಲ್ಲಿ ಎನ್ ಮೈನಸ್ ಕೆ, ಇಲ್ಲಿ ಎನ್ ಮೈನಸ್ ಕೆ ಹೋಗಿದೆ, ಉಳಿಯುವುದು ಪ್ಲಸ್ 1. ಅದಂದರೆ ಏನು? ಇಲ್ಲಿ ಇನ್ಇಕ್ವಾಲಿಟಿ ಯೂಸ್ ಮಾಡಿ ಲೆಸ್ ದೆನ್ ಆರ್ ಈಕ್ವಲ್ ಅಂತ ಹಾಕಿದ್ದೇನೆ. ಹಾಗಾದರೆ ಸಮೇಷನ್ ಐ ಈಕ್ವಲ್ ಟು 1 to k ಎನ್ ಐ ಇಂಟು ಎನ್ ಐ ಮೈನಸ್ 1 ಡಿವೈಡ್ ಬೈ 2 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಹಾಫ್ ಎನ್ ಮೈನಸ್ ಕೆ ಇಂಟು ಎನ್ ಮೈನಸ್ ಕೆ ಪ್ಲಸ್ 1. ಇದು ಏನು? ಇದಂದರೆ ಟೋಟಲ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಡ್ಜಸ್ ಇನ್ ದ ಗ್ರಾಫ್ ಜಿ. ಟೋಟಲ್ ನಂಬರ್ ಆಫ್ ಎಡ್ಜಸ್ ಅನ್ನು ಹೀಗೆ ಅಲ್ವಾ ಡಿನೋಟ್ ಮಾಡೋದು? ಮ್ಯಾಕ್ಸಿಮಮ್ ನಂಬರ್ ಆಫ್ ಎಡ್ಜಸ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಇದು. ಇದಕ್ಕೆ ಮ್ಯಾಕ್ಸಿಮಮ್ ಎಷ್ಟಿರ್ಬೋದು? ಇದು ಅದು, ಅಥವಾ ಇಷ್ಟು, ಅಥವಾ ಇಷ್ಟಕ್ಕಿಂತ ಕಡಿಮೆ. ಹಾಗಾಗಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಡ್ಜಸ್ ಏನಾಗ್ತದೆ? ಎನ್ ಮೈನಸ್ ಕೆ ಇಂಟು ಎನ್ ಮೈನಸ್ ಕೆ ಪ್ಲಸ್ 1 ಡಿವೈಡ್ ಬೈ 2. ಅರ್ಥ ಆಯ್ತು ಅಂದ್ಕೊಂಡಿದ್ದೇನೆ. 2 ಸಲ ಓದಿ ಮಕ್ಕಳೇ. ಸ್ವಲ್ಪ ಕನ್ಫ್ಯೂಸ್ಡ್ ಆಗಿದೆ. ಸೆಂಟೆನ್ಸ್ ಎಲ್ಲ ಜಾಸ್ತಿ ಉಂಟಲ್ಲ. ಅರ್ಥ ಆಗ್ತದೆ, ಈಸಿ ಉಂಟು. ಅರ್ಥ ಆಗದಿದ್ರೆ ಕೇಳಿ. ಮುಗಿಸುವ ಕ್ಲಾಸ್. ಹೋಮ್ವರ್ಕ್ ಇಲ್ಲ ಇವತ್ತು ನಿಮಗೆ. ರಾಮ್ ರಾಮ್.